ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ರಾಗಿ ಶಾವಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ರಾಗಿ ಶಾವಿಗೆ ಅಂತಂದರೆ ಹಳೇ ಕಾಲದ ರೆಸಿಪಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗಿರುತ್ತೆ. ನಮ್ಮ ಅಮ್ಮ ಅವರು, ನಮ್ಮ ಅಜ್ಜಿ ಅವರೆಲ್ಲರೂ ಕೂಡ ಮಾಡ್ತಾಯಿದ್ರು ಫ್ರೆಂಡ್. ಇತ್ತೀಚೆಗೆ ಅದನ್ನು ಮಾಡೋದನ್ನು ತಿನ್ನೋದನ್ನು ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಾನಂತೂ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಈಗ ರೆಸಿಪಿ ಮಾಡೋದನ್ನು ನೋಡೋಣ ಬನ್ನಿ. ಎಲ್ಲರೂ ಮರೀದಿರ ಈ ರೆಸಿಪಿನ ಮಾಡ್ಕೊಂಡು ತಿಂದ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಸ್ವಲ್ಪ ನೋಡಿ ಬಿಟ್ಬಿಡಬೇಡಿ ಫ್ರೆಂಡ್ಸ್, ಪೂರ್ತಿ ನೋಡಿ. ತುಂಬಾ ಒಳ್ಳೆ ರೆಸಿಪಿ ನಾನು ಬಿಡ್ತಾ ಇರೋದು. ಪೂರ್ತಿ ನೋಡಿ, ನೀವು ಅಡುಗೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋಸ್ ಅರ್ಧಂಬರ್ಧ ನೋಡಿದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಪೂರ್ತಿ ನೋಡಿ ಪ್ಲೀಸ್. ಈಗ ರೆಸಿಪಿ ಮಾಡೋದನ್ನು ನೋಡೋಣ. ಮೊದಲು ನಾವು ಒಣ ಕೊಬ್ಬರಿನ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ. ನೀವು ಬೇಕಂದರೆ ಹಸಿ ಕೊಬ್ಬರಿ ಇದ್ದರೂ ಕೂಡ ಹಾಕ್ಕೋಬೋದು. ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಒಣ ಕೊಬ್ಬರಿನ. ಮತ್ತು ನೋಡಿ, ಶೇಂಗಾನ ಇದು ಕೂಡ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಅಂದರೆ ತುಂಬಾ ನುಣ್ಣಗೆ ಇಲ್ಲ, ಸ್ವಲ್ಪ ತರಿತರಿಯಾಗಿರಬೇಕು. ಇದು ಕಡಲೆ ಬೀಜ ನೋಡಿ, ಕಡಲೆ ಬೀಜ ಕೂಡ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ಈಗ ನಾವು ಸ್ಟವನ್ನು ಹಚ್ಕೊಂಡು ಒಂದು ಬೌಲನ್ನು ಇಟ್ಕೊಂಡು ನೋಡಿ, ಬೆಲ್ಲ ಒಂದು 3 ಹಚ್ಚು ಬೆಲ್ಲನ ತೆಗೆದುಕೊಂಡಿದ್ದೀನಿ. ಇದರ ಜೊತೆಗೆ ನೋಡಿ, 3 ಹಚ್ಚು ಬೆಲ್ಲಕ್ಕೆ ನಾವು 1 ಚೆಂಬು ನೀರು ಹಾಕೋಣ. ಈ ದೊಡ್ಡ ಚೆಂಬಲ್ಲಿ 1 ಚೆಂಬು ನೀರು ಹಾಕೋಣ ಫ್ರೆಂಡ್ಸ್. ಇನ್ನೂ ಒಂದು ಸ್ವಲ್ಪ ಹಾಕಿದರೆ ಪಾಕ ಚೆನ್ನಾಗಿರುತ್ತೆ. ಈಗ ಇದು ಕುದಿಲಿಕ್ಕೆ ಬಿಡೋಣ. ಆಗಾಗ ಈ ರೀತಿ ಕಲಿಸ್ತಾ ಇರಬೇಕು ಫ್ರೆಂಡ್ಸ್, ಯಾಕಂದರೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಈಗ 1-2 ಕಲ್ಲುಪ್ಪನ್ನು ಸೇರಿಸೋಣ. ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಬೆಲ್ಲ ಎಲ್ಲ ಕರಗೋಗಿದೆ. ಈಗ ಇನ್ನು 1 ನಿಮಿಷ ಕುದೀಲಿ ಸಾಕು. ಈಗ ನಾವು ಸ್ವಲ್ಪ ಸಿಮ್ಮನ್ನು ಡೌನ್ ಮಾಡೋಣ, ಯಾಕಂದರೆ ನಾವು ಈಗ ನೋಡಿ ಒಣ ಕೊಬ್ಬರಿ ಪುಡಿ ಮತ್ತು ಶೇಂಗಾ ಪುಡಿ ಎರಡನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಉಕ್ಕಿ ಬಂದುಬಿಡುತ್ತೆ ಫ್ರೆಂಡ್ಸ್. ಶೇಂಗಾ ಪುಡಿ ಕೂಡ ಹಾಕೋಣ. ಈಗ ಇವೆರಡನ್ನು ಕಲಿಸ್ತಾ 1-2 ನಿಮಿಷ ಕುದಿಸಿದ್ರೆ ಸಾಕು ಫ್ರೆಂಡ್ಸ್. ಅಲ್ಲಿಗೆ ಪಾನಕ ರೆಡಿ ಆಗುತ್ತೆ ಶಾವಿಗೆ ಜೊತೆ ತಿನ್ನೋಕ್ಕೆ. ಸ್ವೀಟ್ ರೆಸಿಪಿ ಫ್ರೆಂಡ್ಸ್, ಶಾವಿಗೆ. ಈಗ ಅದರ ಜೊತೆ 2 ಏಲಕ್ಕಿ ಕಾಯಿ ಪುಡಿ ಕುಟ್ಟಿರೋದನ್ನು ಹಾಕ್ಬಿಡೋಣ. ನೋಡಿದ್ರಾ, ಸ್ವಲ್ಪ ಸಿಮ್ ಜಾಸ್ತಿ ಮಾಡಿದ್ರೆ ಉಪ್ಪು ಬಂದುಬಿಡುತ್ತೆ. ಸಿಮ್ಮನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ, ಅದು ಸಿಮ್ ಡೌನಲ್ಲೇ ಬೇಯಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ 1-2 ನಿಮಿಷ ಕುದಿಸ್ಬಿಟ್ರೆ ಒಳ್ಳೆ ಪಾನಕ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಪಾನಕ ರೆಡಿ ಆಯಿತು. ನೋಡಿ, ಇಷ್ಟು ತೆಳುವಾಗಿರಬೇಕು ಪಾನಕ. ತುಂಬ ಟೇಸ್ಟಾಗಿರುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಮತ್ತೊಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ನೋಡಿ, ಈ ಚೆಂಬಲ್ಲಿ 2 ಚೆಂಬು ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಪ್ಲೇಟನ್ನು ಮುಚ್ಚಿ ಕುದಿಲಿಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ನೀರು ಕುದೀತಾ ಇದೆ. ಇನ್ನು 1 ನಿಮಿಷ ಕುದೀಲಿ. ಈಗ ನಾವು ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ರಾಗಿ ಹಸಿಟ್ಟನ್ನು ಹಾಕಿ ಕಲ್ಕೋಣ. ಸ್ವಲ್ಪ ಹಾಕ್ಕೊಂಡು ರಾಗಿ ಹಸಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ತುಂಬಾ ಸ್ವೀಟ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಮಾಡ್ತಾನೆ ಇರಬೇಕು ಸ್ವೀಟ್ ಮಾತ್ರ. ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ಹಿಟ್ಟನ್ನು ತುಂಬಾ ಗಟ್ಟಿ ಮಾಡಿಬಿಡ್ಬಾರ್ದು ಫ್ರೆಂಡ್ಸ್. ನೋಡಿ, ಈ ರೀತಿ ಸ್ಮೂತಾಗಿ ಇರಬೇಕು.
ಶಾವಿಗೆ ಒತ್ತಕ್ಕೆ ಈಸಿ ಆಗುತ್ತೆ. ತುಂಬಾ ಗಟ್ಟಿ ಇರಬಾರ್ದು. ಹಿಟ್ಟಿನ ಕೋಲಿಗಿರೋದೆಲ್ಲನೂ ಅದರೊಳಕ್ಕೆ ಹಾಕಿಬಿಟ್ಟು ಈಗ ನಾವು ಪ್ಲೇಟನ್ನು ಮುಚ್ಚಿ ಒಂದು 4 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಸಿಮ್ ಡೌನ್ ಮಾಡಿ ಸಿಮ್ನಲ್ಲಿ ಬೇಯಿಸ್ಕೊಳ್ಳಿ. ಈಗ ಹಿಟ್ಟನ್ನು ನೋಡೋಣ ಫ್ರೆಂಡ್ಸ್. ಒಂದು 7 ನಿಮಿಷ ಆಯಿತು. ನಾನು ಹಾಗೆ ಮುಚ್ಚಿಬಿಟ್ಟು ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನೀಟಾಗಿ ಗಂಟುಗಳಿಲ್ದಿರ ನೀಟಾಗಿ ಕಲ್ತ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಕಲ್ತ್ಕೋಬೇಕು. ಚೆನ್ನಾಗಿ ಕಲ್ತ್ಕೊಂಡಷ್ಟು ನಿಮಗೆ ಶಾವಿಗೆ ಒತ್ತಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿ ಒಂದು 2 ನಿಮಿಷ ನೀಟಾಗಿ ಕಲ್ತ್ಕೊಳ್ಳಿ. ನೀಟಾಗಿ ಕಲ್ಕ್ಬಿಟ್ಟು ಹಿಟ್ಟಿನ ಕೋಲ್ಗಿರೋದೆಲ್ಲ ತೆಗೆದುಬಿಟ್ಟು ಪ್ಲೇಟನ್ನು ಮುಚ್ಚಿದ್ದೀನಿ ಫ್ರೆಂಡ್ಸ್. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈಗ ನಾವು ನೋಡಿ ಫ್ರೆಂಡ್ಸ್, ಚಕ್ಲಿ ಒತ್ತೋದಿರುತ್ತಲ್ವ, ಚಕ್ಲಿ ಒತ್ತೋದಕ್ಕೆ ನೋಡಿ ಈ ಥರದ್ದು ಸಣ್ಣದಾದರೂ ಹಾಕ್ಕೋಬೋದು ನೀವು. ಇಲ್ಲಾಂದರೆ ನಿಮಗೆ ಒತ್ತಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತಂತಂದರೆ ಈ ಥರ ಹೋಳುಗಳು ಒಂದು ಸ್ವಲ್ಪ ದಪ್ಪಕ್ಕೆ ಇರುವಾದರೂ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಸಣ್ಣಕ್ಕಿರೋದನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ತೇವನ ಒರೆಸೋಣ. ನೀರನ್ನು ಜಾಸ್ತಿ ಹಾಕಬಾರ್ದು, ತೇವ ಮಾಡಬೇಕಷ್ಟೇ. ಈಗ ಹಿಟ್ಟನ್ನು ನಾವು ಹಾಗೆ ಪ್ಲೇಟ್ ಮುಚ್ಚಿಡಬೇಕು. ಹಿಟ್ಟನ್ನು ನಾವು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ನೋಡಿ ಈ ರೀತಿ ತೆಗೆದುಕೊಂಡು ಇದರೊಳಕ್ಕೆ ಹಾಕಿ ನೀರಲ್ಲಿ ಹದ್ಕೊಳ್ಳಿ. ಕೈ ಬೇಕಂದರೆ ನಿಮಗೆ ಸ್ವಲ್ಪ ಶಾಖ ಅನಿಸುತ್ತೆ, ಬಿಸಿ. ನೋಡಿ ಈ ರೀತಿ ಶಾವಿಗೆನ ನೀವು ಹೊತ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ಶಾವಿಗೆನ ಹೊತ್ಕೊಂಬಿಡಿ. ತುಂಬ ತುಂಬ ರುಚಿಕರವಾದಂತಹ ಹಳೇ ಕಾಲದ ರೆಸಿಪಿ ಫ್ರೆಂಡ್ಸ್. ಇದು ಸ್ವೀಟ್ ರೆಸಿಪಿ. ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಮಾಡಿ ನೋಡಿ ತಿಂದು ನೋಡಿ ಆಮೇಲೆ ಯಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಯಾವಾಗಲೂ ಮಾಡ್ತಾನೆ ಇರ್ತೀರಾ ಫ್ರೆಂಡ್ಸ್. ತುಂಬಾ ಮಾಡ್ತೀರಾ. ನಿಜವಾಗ್ಲೂ ಮನೆಯಲ್ಲಿ ಯಾವಾಗಲೂ ಕೇಳ್ತಾನೆ ಇರ್ತಾರೆ. ಯಾಕಂದರೆ ಶುಗರ್ ಇರೋರು ಜಾಸ್ತಿ ಇರೋರು ಇದ್ದಾರೆ. ಆದರೆ ಅದ್ರ ಜೊತೆಗೆ ಬೆಲ್ಲ ಅಲ್ವಾ ಹಾಕೋದು, ಪಾನಕ. ತುಂಬಾ ಟೇಸ್ಟ್ ಆಗಿರುತ್ತೆ. ಏನೂ ಆಗೋದೇ ಇಲ್ಲ ಶುಗರ್ ಇರೋರಿಗೆ. ಎಲ್ಲರೂ ತಿನ್ಬೋದು ಫ್ರೆಂಡ್ಸ್. ಈ ರೀತಿ ಎಲ್ಲ ಹೊತ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಶಾವಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಹೊತ್ತು ಕುದಿಸಿದ್ರೆ ಫ್ರೆಂಡ್ಸ್ ನೋಡಿ ಈ ರೀತಿ ಆಗುತ್ತೆ. ಹಸಿಟ್ಟು ನಿಮಗೆ ಒತ್ತಕ್ಕೆ ಈಸಿ ಆಗುತ್ತೆ. ಒಂದು 7 ನಿಮಿಷ 8 ನಿಮಿಷ ಕುದಿಸಿ ಫ್ರೆಂಡ್ಸ್. ತುಂಬಾ ಸ್ಮೂತ್ ಆಗುತ್ತೆ ರಾಗಿ ಹಸಿಟ್ಟು. ನೋಡಿ ಫ್ರೆಂಡ್ಸ್, ರಾಗಿ ಶಾವಿಗೆ ಎಲ್ಲ ಒತ್ತಿದ್ದಾಯಿತು. ನೋಡಿ ಈಗ ರಾಗಿ ಶಾವಿಗೆನ ನಾವು ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಟ್ಟೆಗೆ ನೋಡಿ ಈ ರೀತಿ ಬಂದ್ಬಿಡುತ್ತೆ. ತಟ್ಟೆಗೆ ಹಾಕ್ಕೊಂಡು ನಮ್ಮ ಮನೆಯಲ್ಲಂತೂ ತುಂಬಾ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್. ಈ ರೀತಿ ಬಂದ್ಬಿಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ನೋಡಿ ಪಾನಕ ಚೆನ್ನಾಗಿರುತ್ತೆ. ಈ ಪಾನಕದಲ್ಲಿ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಾನಕ ಹಾಕ್ಕೊಳ್ಳೋದು. ಈ ರೀತಿ ಹಾಕ್ಕೊಳ್ಳೋದು. ಯಾಕಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ನಾನು ಹೇಗೆ ತಿನ್ನಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡು ನೋಡಿ ತುಂಬಾ ಈ ರೀತಿ ಕಲಿಸ್ಕೊಂಬಿಟ್ಟು ಪಾನಕದಲ್ಲಿ ಹಿಂಗೆ ತಿನ್ನೋದು ಫ್ರೆಂಡ್ಸ್. ಎಲ್ಲ ಖಾಲಿ ಮಾಡಿಬಿಡ್ತೀರ ಫ್ರೆಂಡ್ಸ್. ನಮಗಂತೂ ತುಂಬಾ ಇಷ್ಟ ಈ ರೀತಿ ತಿನ್ನೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಮಾಡಿ ತಿಂದು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಶಾವಿಗೆ ಮಿಕ್ಕಿದರೆ ನೈಟು
ಶಾವಿಗೆನ ಬಿಸಾಕ್ಬಿಡಿ ಫ್ರೆಂಡ್ಸ್, ಅಳಿಸೋಗಲ್ಲ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ ಶಾವಿಗೆ. ಬೆಳಗ್ಗೆ ನೀವು ತಿನ್ನಬೇಕಾದ್ರೆ ಪಾನಕನ ಬಿಸಿ ಮಾಡಿಕೊಂಡು ಶಾವಿಗೆ ಜೊತೆ ತಿನ್ನಿ ಫ್ರೆಂಡ್ಸ್. ನೀವು ಶಾವಿಗೆ ಅಳಿಸೋಗಬಾರ್ದು ಅಂತಂದರೆ ನೋಡಿ, ಈ ರೀತಿ ಒಂದು ತೆಳುವಾದ ಬಟ್ಟೆನ ಕವರ್ ಮಾಡಿಬಿಡಿ ಫ್ರೆಂಡ್ಸ್. ಕವರ್ ಮಾಡಿಬಿಟ್ರೆ ಶಾವಿಗೆ ಅಳಿಸೋಗಲ್ಲ ಫ್ರೆಂಡ್ಸ್. ತೆಳುವಾದ ಬಟ್ಟೆನ ಕವರ್ ಮಾಡಿ, ತುಂಬಾ ಟೇಸ್ಟಾಗಿರುತ್ತೆ, ಅಳಿಸೋಗಲ್ಲ ಫ್ರೆಂಡ್ಸ್. ಮತ್ತೊಮ್ಮೆ ಥ್ಯಾಂಕ್ ಯು ಫ್ರೆಂಡ್ಸ್.